ಸರ್ ಕ್ಯಾಮ್ರಾ ಸರ್ ಮೊದಲನೇದಾಗಿ ಇನ್ನೊಂದು 25 ವರ್ಷ ಕಂಪ್ಲೀಟ್ ಮಾಡೋದಕ್ಕೆ ಇವತ್ತೊಂದು ಉತ್ಸವ ನಾಳೆ ಜರ್ನಿ ಅಷ್ಟೇ ಏನಿಲ್ಲ, ಅದು ಸ್ಟ್ರಗಲ್ ಅಷ್ಟೇ. 25 ವರ್ಷ ಅದು ಸಾಮಾನ್ಯ. ಒಂದೇನಾದ್ರೂ ಸ್ಟ್ರಗಲ್ ಮಾಡಿದ್ರೆ ಎಲ್ಲರೂ 25 3 ವರ್ಷ ಮಾಡ್ಬೋದು. ಸರಿ, ಯಾವ ಕೆಲಸದಲ್ಲಿ ಶ್ರದ್ಧೆ ಇರ್ತೋ ಆ ಕೆಲಸ ಆಗುತ್ತೆ. ನಮಗೇನು ಚೇಂಜಸ್ಸು ತಂದ್ಕೊಡ್ಲಿಲ್ಲ ಸರ್. ಒಂದು ಇಂಡಸ್ಟ್ರಿಗೆ ಒಂದು ಆ್ಯಕ್ಚುಲಿ ಒಳ್ಳೇದಾಯ್ತು ಅಷ್ಟೇ. ಸರ್ ಇನ್ನೊಂದು ಡೆವಿಲ್ ಜಬರ್ದಸ್ತ್ ಆಗಿದೆ. ಎಲ್ಲ ಫುಲ್ ಗುರುಮಿನಿಸ್ತಾ ಇದೆ. ಪೋಯಮ್ ಅಲ್ಲ ಆ್ಯಕ್ಚುಲಿ ಮನೇಲಿ ಒಂದು ಸಣ್ಣ ಪಾಪು ಇರೋದು ಅಂತ ಒಂದು ಪೋಯಮ್ ಇತ್ತಲ್ಲ, ಅದನ್ನೇ ಇಟ್ಕೊಂಡಿತ್ತು ಅಷ್ಟೇ. ಆಗಸ್ಟ್ ತನಕ ಆಯ್ಕೊಳ್ಳಿ, ಆಮೇಲಿಂದ ಗೊತ್ತಾಗ್ಬಿಡುತ್ತೆ, ಎಲ್ಲ ಕಂಟೆಂಟೇ ಗೊತ್ತಾಗ್ಬಿಡುತ್ತೆ. ಸಾಕಮ್ಮ, ಒಳ್ಳೆನಾಗಿರೋದು ತುಂಬಾ ಕಷ್ಟ ಆಗೋಯ್ತಮ್ಮ, ಸ್ವಲ್ಪ ಕೆಟ್ಟನಾಗಿರೋಣ ಅಂತ. ಇನ್ನೊಂದು 10 ಸಿನಿಮಾಗಳು ಇದಾವೆ ಅಂತ ಇದು ಬರ್ತ್ಡೇ ವಿಶೇಷ ಸರ್. ಆ ಪ್ರಾಬ್ಲಮ್ ಸರ್ ಅದು ಸಿನಿಮಾ ಅಲ್ವಾ ಸರ್, ಇಂಡಸ್ಟ್ರಿ ಕೆಲಸ ನಡೀತಾ ಇರ್ಬೇಕಲ್ಲ. ತರುಣ್ ಸುಧೀರ್ ಸರ್ ಜೊತೆಗೆ 2 ಸಿನಿಮಾ ಅನೌನ್ಸ್ ಆಗಿದೆ. ಖುಷಿ ಅನ್ಸುತ್ತೆ. 59 60 ನಾವು ಒಂದೇನಂದ್ರೆ ನೋಡೋಣ, ನಾಳೆ ಬೆಳಗ್ಗೆ ಕಂಡುಬಿಟ್ಟಾಗ ಅವೆಲ್ಲ ನಡೀತದೆ. ಪ್ರಶ್ನೆ ಒಂದು ಪೂರಕ ಪ್ರಶ್ನೆ ಸರ್. ಸಹಜವಾಗಿ ಅನಿಸುತ್ತೆ ಸರ್, ಸಾಕಷ್ಟು ಸಂದರ್ಭದಲ್ಲಿ ಯಾಕೆ ದರ್ಶನ್ ಸರ್ ಈ ರೀತಿ ಅವ್ರ ಮೇಲೆ ಒಂದಿಷ್ಟು ನಿಮ್ಗಳ ಲವ್ ಸರ್ ಅಷ್ಟೇ ಸರ್, ಇನ್ನೇನು ಇಲ್ಲ ಸರ್. ಅಭಿಮಾನಿಗಳಿಗೆ ಏನು ಜೋಪಾನ ಆಗಿದೆ ಎಲ್ಲ, ಎಷ್ಟು ಚೆನ್ನಾಗಿ ಅಲ್ಲಿಂದ ಬಂದು ಹಂಗೆ ಸೀದಾ ಮನೆಗೆ ಹೋಗಿ ಸರ್ಕೊಂಡು ಸರ್. ಇವತ್ತಿನ ಇಲ್ಲೇ ಏನಿಲ್ಲ ಏನು ಇಲ್ಲ ಸರ್. ವಯಸ್ಸಾಯ್ತೀವಿ, 47 ವರ್ಷ ಆಗೋಯ್ತು ಈಗ ಆಕ್ಚುಲಿ. ಇನ್ನೂ 0 ಇದೀವಮ್ಮ, ಏನಾದ್ರು ಮಾಡ್ಬೇಕು. ಇನ್ನೂ 0ನೇ. ಇಲ್ಲ, ಈಗ ಒಂದೇನಾಗೋಯ್ತು, ಮೊದಲು ಮಾನಿಟರ್ ಇಲ್ಲಮ್ಮ ನಮಗೆ. ಏನಕ್ಕೆ ಸಿನಿಮಾ ಲೇಟ್ ಆಗ್ತಿದ್ದು ಅಂತ ಹೇಳ್ತಿ ಕೇಳಿಸ್ಕೊಳ್ಳಿ. ಮೊದಲಾದ್ರೆ 30 ದಿನ 40 ದಿನದಲ್ಲಿ ಮಾಡ್ತಿದ್ವಿ, ಯಾಕಂದ್ರೆ ಕ್ಯಾಮ್ರಾಮ್ಯಾನ್ ಫೈನಲ್, ಡೈರೆಕ್ಟರ್ ನೋಟ್ ಫೈನಲ್ ಅಂದರೆ ಮುಗಿದೋಯ್ತು. ಈಗ ಮಾನಿಟ್ರಿಂದ ಯಾವನೋ ಎಲ್ಲಿಂದ ಫ್ರೆಂಡ್ ಬಂದ್ರೆ ಅವನು 1 more ಹೇಳಿದ್ರು ಕೂಡ 1 more ಮಾಡ್ತೀವಿ. ಈಗ ಮಾನಿಟರ್ ಎಕ್ಸ್ಚೇಂಜ್ ಲಾಟ್ ಟೆಕ್ನಾಲಜಿ ಮುಂದಕ್ಕೆ ಹೋಗ್ತಾ ಇದೀವಿ, ಬಟ್ ಅದು ತುಂಬಾನೇ ಕಷ್ಟ ಆಗಿದೆ. ನಿರೀಕ್ಷೆ ನೀವು ಒಂದು ಸಿನಿಮಾ ವರ್ಷಕ್ಕೆ ಮಾಡಿದ್ರೆ ಫ್ಯಾನ್ಸ್ಗೆ ಸಾಕಾಗಲ್ಲ ಅಂತ. ಎಲ್ಲಿ 2 ಸಿನಿಮಾ ಹೋದ ವರ್ಷ 2 ಸಿನಿಮಾ ಅಲ್ಲ, ಅಂದ್ರೆ ಒಂದು ನಾನು 2 ಸಿನಿಮಾ ಮಾಡೋಕೆ ಪ್ರಯತ್ನ ಪಡ್ತೀನಮ್ಮ. ಅದು ಬಟ್ ಏನು ಮಾಡೋದು, ಸ್ವಲ್ಪ ಆಕ್ಚುಲಿ ಸೆಟ್ಗಳಾಗ್ತದೆ, ಅದಕ್ಕೆ ಸ್ವಲ್ಪ ಲೇಟ್ ಆಗಿದೆ. ಸರ್, 20 ವರ್ಷದ ಸಂದರ್ಭಕ್ಕೆ ಒಂದು ಪ್ರಶ್ನೆ ಸರ್. ಅಂದ್ರೆ ಒಂದು ಪೋಸ್ಟ್ ಟ್ರೆಂಡ್ ಆಗಿದೆ ಸರ್, ಆರಂಭದ ದಿನದ ಜರ್ನಿನ ಸರ್. ಈ ಸಂದರ್ಭಕ್ಕೆ ನಮ್ಮ ಅಪ್ಪ ಇದ್ದಿದ್ರೆ ಪಕ್ಕದಲ್ಲಿ ಆಮೇಲೆ ಮಾತಾಡ್ತಿದ್ದೆ. ಈಗ ವಯ್ಯ ಇಲ್ವಲ್ಲ, ಸುಮ್ಮನೆ ಯಾಕೆ ಮಾತಾಡೋಣ. ಪೋಸ್ಟರ್ ಅಲ್ಲಿ ಒಂದು ಹೆಮ್ಮೆ ಕಾಣಿಸ್ತಾ ಇದೆ ಸರ್. ಸಾಕ್ಬಿಟ್ರು, ಅವ್ರು ಖುಷಿ ಪಟ್ಟಷ್ಟೇ ಸಾಕು ಸರ್. ಅದೇ ಫಸ್ಟ್ ಸಿನಿಮಾದ ಟೈಮ್ ಸರ್, ಅಂದ್ರೆ 20 ವರ್ಷದ ಸಂದರ್ಭಕ್ಕೆ ಹೇಳುವಂತದ್ದು ಬಣ್ಣ ಹಚ್ಚಿದಂತ ದಿನಗಳು, ಈ ಅದಕ್ಕೆ 2 ನಿಮಿಷ ಹೇಳಕ್ಕಿಲ್ಲ, ತುಂಬಾ ದೊಡ್ಡ ಕಥೆ ಇದೆ. ಇಟ್ಸ್ ವೆರಿ ಬಿಗ್ ಜರ್ನಿ ಸರ್ ಅದು. ನಾಳೆ ಎಷ್ಟು ದೊಡ್ಡ ಸ್ಟಾರ್ಸ್ಗಳು ನಿಮಗೆ ಜೊತೆಯಾಗಿ ಬರ್ತಾ ಇದ್ದಾರೆ, ಚಿತ್ರರಂಗದ ಎಲ್ಲ ದೊಡ್ಡ ಸ್ಟಾರ್ಗಳೆಲ್ಲ ಅದೇ ಬರ್ತಾ ಇದ್ದಾರೆ ನಿಮ್ಮ ಜೊತೆಗೆ. ಮತ್ತೆ ಜೊತೆಗೆ ನಿಮ್ಮ ಸೆಲೆಬ್ರಿಟೀಸ್ಗಳು ಇರ್ತಾರೆ ಸಾಕಷ್ಟು ಜನ. ಅಲ್ಲಿ ವಿಡಿಯೋಗಳನ್ನು ಆಲ್ರೆಡಿ ನೋಡ್ತಾ ಇದೀವಿ, ಎಷ್ಟು ದೊಡ್ಡ ಮಟ್ಟಿಗೆ ನಡೀತಾ ಇದೆ ಅಂತ. ಅದೊಂದು ಖುಷಿ ಅನ್ಸುತ್ತೆ. ಇಲ್ಲ, ಒಂದೇನಂದ್ರೆ ಎಲ್ಲರೂ ಪ್ರೀತಿದ ಮಾಡ್ತಾರೆ. ಆಮೇಲೆ ಒಂದು ಫಸ್ಟ್ ಆಫ್ ಆಲ್ ನಾನು ಹೇಳಿ ಬೇಡ ಬಿಟ್ರೆ, ಅಯ್ಯೋ ಈಗ ಬರ್ಡೇ ಮುಗಿಸ್ಕೊಂಡು ಬರ್ತಾ ಇದ್ವಿ, ಯಾಕೆ ಸುಮ್ಮನೆ ಖುಷಿ ಮಾಡ್ತಿದ್ರೆ ಅವ್ರ ಜೊತೆಗೆ ಸೇರ್ತಾರೆ. ಅಲ್ಲೇ ಇದೆಯಲ್ಲ ನೋಡಿ, ಅವಾಗ ನಾನು ಮುಂದೆ ಒಂದು ಇನ್ನೊಬ್ರು ನಿಂತಿದ್ರೆ ಹೇಳ್ತೇನೆ, ಪಾಪ ಇನ್ನು ಸಣ್ಣ ಮಗು ಥರ ಇದೆ ಪಾಪ, ಇವ್ರ ಮುಂದೆ ಆಕ್ಚುಲಿ ಅದು ಹೇಳಕ್ಕೆ ಚೆನ್ನಾಗಿ ಕಾಣ್ಸಲ್ಲ. ಸರ್, ಹೊಸಬರ ಹೊಸ ಕಂಟೆಂಟ್ ಇರೋದಂತ ಸಿನಿಮಾದಲ್ಲಿ ಬರ್ತಾ ಇದೆ, ಬಟ್ ಜನ ಒಂದು ಸ್ವಲ್ಪ ಹಿಂದೇಟ್ ಹಾಕ್ತಿದ್ದಾರೆ ಥಿಯೇಟರ್ ಬರೋದಕ್ಕೆ, ಹೊಸಬರನ್ನ ಬೆಳೆಸೋದಕ್ಕೆ. ನಿಮ್ಮ ಕಡೆಯಿಂದ ಏನಾದರೂ ಹೊಸೊಬ್ರು ಅಂತಾಗ ಇಲ್ಲ, ಏನಾಗುತ್ತೆ ಹೊಸೊಬ್ರು ಅಂದಾಗ ಫಸ್ಟ್ ಆ ಹೊಸ ಹೀರೋಗಳು ಸ್ವಲ್ಪ ನಾವೆಷ್ಟು ಬೀದಿಗಿಳಿತೀವಮ್ಮ ಹೇಳ್ರಿ, ನಾವೆಷ್ಟು ಬೀದಿಗಿಳಿತೀವಿ ಅಲ್ವ? ಮತ್ತೆ ನಾನು ಮಾಡ್ಬಿಟ್ಟಿದ್ದೀನಿ, ನಾನು ಬನ್ನಿ ಅಂತ ಎಲ್ಲಿಂದ ಅವರು ಎಲ್ಲ ಬಿಟ್ಬಿಟ್ಟು ಅವ್ರು ಇಳಿಬೇಕಮ್ಮ, ಅವಾಗಲೇ ಜನನೂ ಒಳಗಡೆ ಬರೋದಲ್ಲ. ನೀವು ನಾನು ಆ್ಯಕ್ಚುಲಿ ನಾನು ಮಾಡ್ಬಿಟ್ಟಿದ್ದೀನಿ, ನಾನು ಒಳಗಡೆ ಕೂತ್ಕೊಳ್ತೀನಿ, ಯಾರು ಬರ್ತಾರೆ ಅಲ್ವಾ? ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳು ಮತ್ತೆ ಗೊತ್ತಿಲ್ಲ ಸರ್. ಬೆಳವಣಿಗೆ ಏನಾಗ್ತಿದೆ ಅಂತ ನಮಗೂ ಗೊತ್ತಿಲ್ಲ ಸರ್. ಏನು ಬೆಳವಣಿಗೆ ಅಂದ್ರೆ ಇಂಡಸ್ಟ್ರಿಯ ಡೆವಲಪ್ಮೆಂಟ್ ವಿಚಾರವಾಗಿ ಗೊತ್ತಿಲ್ಲ ಸರ್. ಏನು ಡೆವಲಪ್ಮೆಂಟ್ ಗೊತ್ತಿಲ್ಲ ನಮಗೂ. ನಿಮ್ಗೇನಾಗ ಗೊತ್ತಿದ್ರೆ ಹೇಳಿ, ನಾನು ಕೇಳ್ಕೊಳ್ತೀನಿ. ಚಿತ್ರಗಳ ಅದೇ ಯಾವ ಥರ ಡೆವಲಪ್ಮೆಂಟ್ ಹೇಳಿ ಸರ್? ಅಂದ್ರೆ ಬೇರೆ ಬೇರೆ ಥರ ಸಿನಿಮಾಗಳು ಬರಬೇಕಲ್ಲ ಸರ್. ಎಲ್ಲ ಬೇರೆ ಬೇರೆ ಸಿನಿಮಾನೇ ಮಾಡ್ಬೇಕು, ಒಂದೇ ಸಿನಿಮಾ ಮಾಡೋಕ್ಕೆ.
ಕೀರ್ತಿ ಇಲ್ಲ ಸರ್ ಈಗಿರೋ ಒಪ್ಕೊಂಡ್ರ ಬ್ಯಾನರ್ ಮುಗಿಸಿದ್ರೆ ಸಾಕಾಗಿತ್ತು ತುಂಬಾ ಜನ ಅಂಗಡಿಯಿಂದ ಸುದೀಪ ಪ್ರೊಡಕ್ಷನ್ ಜೊತೆಗೆ ನಿಮ್ಮ ಬ್ರದರ್ ಅವ್ರ ಜೊತೆ ಕೂಡ ಒಂದು ಸಿನಿಮಾ ಕಾಂಪಿಟೇಷನ್ ವೇಟ್ ಮಾಡ್ತಾವ್ರೆ ಮಾಡುವಲ್ಲ ಸರ್ ಸಿನಿಮಾ ಮಾಡಿದ್ರು ಸರ್ ಅವ್ನು ಹೊರಗಡೆ ಮಾಡಲ್ಲ ಸರ್ OTT ಕಾಯೋ ಟ್ರೆಂಡ್ ಕೂಡ ಇದೆ ಇವಾಗ OTT ಬರಲಿ ನೋಡೋಣ ಅಂತ ಥಿಯೇಟರ್ ಕತೆ ಹೇಗೆ ಮುಂದೆ ಕಾಟೇರ್ ಆಕ್ಷನ್ ಸಿನಿಮಾ ಇದ್ದಿದ್ದಕ್ಕೆ ಥಿಯೇಟರ್ ಬಂದ OTT ಹೆಂಗೂ ಸಿನಿಮಾ ಥಿಯೇಟರ್ ಆಗ್ತದೆ ಫಸ್ಟ್ ಥಿಯೇಟರ್ಲೇ ನೋಡಿ ಅಂತ ಇದಕ್ಕಿಂತ ಮುಂಚೆ ಹೇಳ್ತೀನಿ ಯಜಮಾನ ಆಕ್ಚುಲಿ OTT ಹಾಕ್ಸ್ಬಿಟ್ಟು ಥಿಯೇಟರ್ 100 days ಮಾಡಿದ್ವಿ ಹೆಂಗಾಯ್ತಮ್ಮ ಅದು ಚೆನ್ನಾಗಿದ್ರೆ ಸ್ಮಾಲ್ ಸ್ಕ್ರೀನ್ ಮಾಡೋಣ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.